ಸ್ವಲ್ಪ ಆವಾಗ ಮುಪ್ಪಿನ ಮುದುಕನು ಏನೋ ಜಲಂಧರಣೆ ನನ್ನ ಕೈಯೊಳಗಿನ ಚಕ್ರವು ಹೆಣಕ್ಕೆ ಬಿದ್ದಿರುವುದು. ಆ ಚಕ್ರವನ್ನು ನೀನು ಎತ್ತಿ ಎದುರಿ ಪಟ್ಟರೆ ಈ ನಂದಿಯ ಮೇಲೆ ಕುಳಿತ ಸುಂದರವಾದ ತೀರವನ್ನು ನಿನಗೆ ಕೊಡುವನೆಂದು ಹೇಳಿದನು. ಸ್ವಲ್ಪ ಆವಾಗ ಜಲಂಧರನು ಹೇ ಮುದುಕ ಇದೇನು ದೊಡ್ಡ ಮೋಹ ಎಂದು ಹೇಳಿ ಕುದುರೆ ಮೇಲೆ ಕುಳಿತು ಆ ಚಕ್ರವನ್ನು ತನ್ನ ಎಡಗಣ್ಣಿನಿಂದ ನೋಡಲು ಎಡಗಣ್ಣಿನಿಂದ ನೋಡಿದ ಅಕ್ಷರವೇ ಕನರನ್ನು ಮೈತಿ ಹೋಯಿತು. ಸ್ವಲ್ಪ ಚಕ್ರವು ಮೇಲೇಳಲಿಲ್ಲ. ಆವಾಗ ಮುಪ್ಪಿನ ಮುದುಕನು ಹೇಳೋ ಜಲಂಧರಣೆ ಹಾಗೆ ಎತ್ತಿದರೆ ಆ ಚಕ್ರವು ಮೇಲೆ ಬಾರದು. ಇನ್ನ 5 ತಲೆಯನ್ನು ಆ ಚಕ್ರದ ಕೆಳಗೆ ಹಾಕಿ ಆ ಚಕ್ರವನ್ನು ಮೇಲೆತ್ತು ಹಾಗೆ ಮೇಲೆಳುವುದನ್ನು ಹೇಳಿದರು. ಆವಾಗ ಜಲಂಧರನು ಕುದುರೆಯನ್ನು ಹಿಡಿದು ತನ್ನ 5 ತಲೆಯನ್ನು ಆ ಚಕ್ರದ ಕೆಳಗೆ ಹಾಕಿ ಚಕ್ರವನ್ನು ಎತ್ತಲು ಚಕ್ರವು ಮೇಲೆತ್ತು ಕರಗರನೆ ಸುರುಗಿ ಆ 5 ತಲೆಗಳನ್ನು ಧರಿಸಿಟ್ಟಬೇಕು. ಆ ಜಲಂಧರನ 5 ತಲೆಗಳು ಭೂಮಿಗೆ ಬೀಳದ ಮುನ್ನ ಶಿವ ಎಂದು ಶಿವನ ನಾಮಸ್ಮರಣೆ ಮಾಡೋದು. ಆವಾಗ ಮುಪ್ಪಿನ ಮುದುಕನು ಶಿವನಾದನು. ಹಳೆ ಎತ್ತ ಬಸವೇಶ್ವರನಾದನು. ಸುಂದರವಾದ ಸ್ತ್ರೀಗಳು ಪಾರ್ವತ ದೇವಿಯಾದಳು. ಈ ಪ್ರಕಾರವಾಗಿ ನಿಜ ರೂಪವನ್ನು ತಾಳಿದರು. ಭಕ್ತಿಯಲ್ಲಿ ಭೇದ ಮಾಡದ ಶಿವನು ಮನುಷ್ಯ ಕುಲವಾಗಲಿ ಮೂಲ ಪಿಶಾಚಿಗಳಾಗಲಿ ಭೇದ ಮಾಡದ ಶಿವನು ಆ ಜಗಂಧರನ 5 ತಲೆಗಳು ಶಿವ ಶಿವ ಎಂದ ಅಕ್ಷರವೇ ಶಿವನು ಆ 5 ತಲೆಗಳನ್ನು ಆ ಮುಂದಕ್ಕೆ ಜೋಡಿಸಿ ಜ್ಞಾನದಾನ ನೀಡಿ ಆಶೀರ್ವದಿಸಿದರು. ಶಿವ ಪಾರ್ವತಿ ಬಸವೇಶ್ವರನನ್ನು ಕಂಡು ಹೇ ದೇವ ಹೇ ಶಂಭೋ ನಿಮ್ಮನ್ನು ನೋಡಿ ನಾನು ಧನ್ಯನಾದೆ. ಹೇ ದೇವ ಹೇ ಶಂಭೋ ನಿಮ್ಮನ್ನು ನೋಡಿ ನಾನು ಧನ್ಯನಾದೆ. ಹೇ ದೇವ ಈ ಶರೀರವು
ಪಾರ್ವತಿಯನ್ನು ನಡೆಯದೆ ಪಾರ್ವತಾದೇವಿಯನ್ನು ನಡೆಯದೆ ನನ್ನ 5 ತಲೆಯನ್ನು 5 ಜಂಬುಗಳನ್ನಾಗಿ ಮಾಡಿ